ಇನ್ನು ಸುದೀಪ್ ಅವರ ಇವತ್ತಿನ ಈ ಮಾತುಗಳಿಗೆ ದರ್ಶನ್ ಫ್ಯಾನ್ಸ್ ರಿಯಾಕ್ಟ್ ಮಾಡಿದಾರೇನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಏನು ರಿಯಾಕ್ಟ್ ಮಾಡಿದ್ದಾರೆ ಹಾಗಾದ್ರೆ ಅವರು ನೋಡೋಣ. ಇನ್ನು ಫ್ಯಾನ್ಸ್ ವಾರ್ ಶುರುವಾಗಿದೆ. ಕಿಚ್ಚನ ಯುದ್ಧದ ಮಾತಿಗೆ ದರ್ಶನ್ ಫ್ಯಾನ್ಸ್ನ ದಾಳಿ. ಏನಂತ, ಡಿ ಬಾಸ್ ಹೊರಗಡೆ ಇರಬೇಕಾದ್ರೆ ಯುದ್ಧ ಮಾಡೋ ಮಾತೇ ಇರಲಿಲ್ಲ, ಈಗ ಯುದ್ಧ ಮಾಡ್ತೀವಿ ಅಂತ ಇದ್ದಾರೆ ಅಂತ. ಇದು ನೋಡಿ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಎಲ್ಲರೂ ಅಂದ್ಕೊಳ್ಳೋದೇನೆಂದರೆ ಸುದೀಪ್ ಆಡಿರ್ತಕ್ಕಂಥದ್ದೆಲ್ಲ ದರ್ಶನ್ ಫ್ಯಾನ್ಸ್ಗೆ ಅಂತಲೇ ಅಂದ್ಕೋತಾರೆ. ಫ್ಯಾನ್ಸ್ ವಾರ್ ಇದು. ಸೊ ಹಾಗಾಗಿ ಆ ಮಾತಿಗೆ ಈಗಾಗಲೇ ಎಲ್ಲರೂ ಕೂಡ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಬಟ್ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣೋದು ಸಾಧ್ಯತೆ ಇದೆ ಅಂತ ಇರಬೇಕಾದ್ರೆ ಸುದೀಪ್ ಈ ಸಂದರ್ಭದಲ್ಲಿ ಈ ಮಾತನ್ನು ಯಾಕೆ ಆಡಬೇಕಾಗಿತ್ತು ಅಂತಲೂ ಒಂದು ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಮೊದಲನೇದಾಗಿ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇಂಥ ಸಂದರ್ಭದಲ್ಲಿ ಸುದೀಪ್ ಅವರಿಂದ ಈ ಮಾತುಗಳು ಬೇಕಾಗಿತ್ತಾ ಅಂತ ಒಂದು. ಹಾಗಾದರೆ ಅಷ್ಟೊಂದು ತೊಂದರೆ ಕೊಟ್ಟಿದ್ದಾರೆ ಆ ಸುದೀಪ್ ಆ್ಯಂಡ್ ಸುದೀಪ್ ಫ್ಯಾನ್ಸ್ಗೆ ಬೇರೆಯವರು ಅಂತ. ಮತ್ತು ಈಗ ದರ್ಶನ್ ಫ್ಯಾನ್ಸು ಕೂಡ ಶುರು ಮಾಡಿದ್ದಾರೆ ತಿರುಗೇಟ್ ಕೊಡೋದಕ್ಕೆ. ತಿಳಿಯಾಗಿದ್ದ ಜಾಗದಲ್ಲಿ ಕಲ್ಲು ಹೊಡೆದ್ರ ಅಂತ. ಎಸ್ ಅರವಿಂದ್, ಈಗ ನೋಡ್ತಾ ಇದ್ರೆ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಸಿನಿಮಾ ರಿಲೀಸ್ ವೇಳೆ ಈ ರೀತಿಯಾಗಿ ಮಾತಾಡೋದು ಒಂದ್ ರೀತಿಯಾಗಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರ್ತಕ್ಕಂಥದ್ದು. ಒಂದ್ ರೀತಿ ಹುಬ್ಬಳ್ಳಿಯಲ್ಲಿ ನಿನ್ನೆ ನಡೆದಂತ ಈವೆಂಟ್ ನಲ್ಲಿ ಕಿಚ್ಚ ಸುದೀಪ್ ಅವರು ಮಾತನಾಡಿರ್ತಕ್ಕಂಥದ್ದು ಸಾಕಷ್ಟು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಜೊತೆಗೆ ಈ ಸಂದರ್ಭದಲ್ಲಿ ಮಾತಾಡಿರೋದು ಅವರ ಸಿನಿಮಾ ಈಗ ಇನ್ನೇನು 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮಾರ್ಕ್ ಸಿನಿಮಾ. ಈ ಸಂದರ್ಭದಲ್ಲಿ ಮಾತಾಡೋದು ಸಮಂಜಸ ಅಲ್ಲ ಅನ್ನೋದು ಒಂದಿಷ್ಟು ಚರ್ಚೆಗಳು ಕೂಡ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಪರೋಕ್ಷವಾಗಿ ಕೂಡ ಈಗ ದರ್ಶನ್ ಅವರ ಅಭಿಮಾನಿಗಳು ಕೂಡ ಒಂದು ಟ್ವೀಟ್, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳನ್ನ ವೈರಲ್ ಮಾಡ್ಕೊಂಡು ಈ ರೀತಿಯಾಗಿ ಮಾತಾಡೋದು ಎಷ್ಟು ಇದು ಅನ್ನೋ ಒಂದಿಷ್ಟು ಪೋಸ್ಟ್ ಗಳನ್ನ, ಮತ್ತೆ ಈಗ ಫ್ಯಾನ್ಸ್ ವಾರ್ ಕೂಡ ನಡೀತಾ ಇರ್ತಕ್ಕಂಥದ್ದು. ನಮ್ಮ ಬಾಸ್ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತಾಡೋದು ಎಷ್ಟು ಇದನ್ನು ಒಂದಿಷ್ಟು ಮಾತುಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು ಅರವಿಂದ್. ಬಟ್ ಅವರ ಸಿನಿಮಾ ಇನ್ನೇನು 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಮಾತಾಡಿರೋದು ಸಿನಿಮಾಗೆ ಯಾವ ರೀತಿಯಾಗಿ ಇದು ಪರಿಣಾಮ ಬೀಳ್ಬಹುದು ಅನ್ನೋದು ಒಂದಿಷ್ಟು ಮಾತುಗಳು ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ತಮ್ಮ ಎಲ್ಲ ಮಾಹಿತಿಗಾಗಿ. ಓಕೆ, ಬಟ್ ಬೇಕಿತ್ತ ಈ ಸಂದರ್ಭದಲ್ಲಿ ಅಂತಲೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ ಎಲ್ರಿಗೂ ಕೂಡ. ನಾನು ಹೇಳ್ತಾ ಇರೋದು ಅವ್ರಿಗೆ ಅಂತಲ್ಲ, ಬೇಕಿತ್ತ ಈ ಟೈಮ್ನಲ್ಲಿ ಅಂತಕ್ಕಂಥದ್ದು.